ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ್, ಏನಾಯ್ತು? ಯಾರಿಗೂ ಕಾಲ್ ಮಾಡಕ್ ಹೋದೆ, ಮತ್ತೆ ಕಟ್ ಮಾಡಿದೆ. ಇವತ್ತು ಯಾವ ದಿನ ಹೇಳು? ಇವತ್ತು ಯಾವ ದಿನ ಅಂತ ಕೇಳ್ತಿದ್ಯಾ ಅಂದ್ರೆ ಏನೋ ವಿಶೇಷವಾದ ದಿನನೇ ಇರಬೇಕು. ನನ್ನ ಬರ್ಡೇನೂ ಅಲ್ಲ, ನಿನ್ನ ಬರ್ಡೇನೂ ಅಲ್ಲ, ಮಕ್ಕಳ ಬರ್ಡೇನೂ ಅಲ್ಲ, ಇನ್ನು ವೆಡ್ಡಿಂಗ್ ಡೇ ಅಂತೂ ಅಲ್ವೇ ಅಲ್ಲ. ಮತ್ತಿನ್ನೇನು ಇವತ್ತು? ಇವತ್ತು ಗೆಳೆಯಂದು ಅತ್ತಿಗೆದು ವೆಡ್ಡಿಂಗ್ ಆನಿವರ್ಸರಿ. ಹೌದಾ? ವೆಡ್ಡಿಂಗ್ ಡೇನಾ? ಏನಾನಂದ್, ಎಷ್ಟು ಬೇಗ ಒಂದು ವರ್ಷ ಆಗೋಯ್ತಲ್ಲ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲ. ಅದು ಹಾಗೇನೆ, ಟೈಮು ಸಿಕ್ಕಾಪಟ್ಟೆ ಫಾಸ್ಟು. ನಾವೇ ಸ್ವಲ್ಪ ಸ್ಲೋ. ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರುತ್ತೆ. ಆನಂದ್, ಏನಾಯ್ತು? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅದು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆನಿವರ್ಸರಿಗೆ ಅವನಿಗೆ ವಿಶ್ ಮಾಡೋಣ ಅಂತಂದ್ರೆ ಈಗಷ್ಟೇ ಅಮ್ಮನ ಕಾರ್ಯ ಆಗಿದೆ. ಅಂತ ಟೈಮಲ್ಲಿ ಏನಂತ ವಿಶ್ ಮಾಡಲಿ ಹೇಳು? ಮೋಸ್ಟ್ಲಿ ಅವನ ಈ ಪರಿಸ್ಥಿತಿಲಿ ವೆಡ್ಡಿಂಗ್ ಆನಿವರ್ಸರಿ ಅನ್ನೋದೇ ಮರ್ತು ಬಿಟ್ಟಿರ್ತಾನೆ. ಹೋಗ್ಲಿ, ನಾನಾದ್ರೂ ಫೋನ್ ಮಾಡಿ ನೆನಪು ಮಾಡಿ ವಿಶ್ ಮಾಡೋಣ ಅಂತಂದ್ರೆ ಈ ಸಿಚುವೇಶನಲ್ಲಿ ಏನಂತ ವಿಶ್ ಮಾಡಲೆ? ಹಾಗಂದ್ರೆ ಹೇಗೆ ಆನಂದ್? ಅವ್ನು ನೋವಲ್ಲಿದ್ದಾನೆ ಅಂತ ಸುಮ್ಮನೆ ಬಿಟ್ರೆ ಹಾಗೇ ಇದ್ಬಿಡ್ತಾನೆ. ಅದರಿಂದ ಆಚೆ ಬರಬೇಕು ಅಂದ್ರೆ ಈ ರೀತಿ ವಿಶ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಏನಾದರೂ ಮಾಡಬೇಕು. ನನ್ಗನ್ಸುತ್ತೆ ಅವ್ನ ವೆಡ್ಡಿಂಗ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಇದು ರೈಟ್ ಟೈಮ್ ಅಂತ. ಅವ್ನ ಮೈಂಡು ಡೈವರ್ಟ್ ಆಗುತ್ತೆ. ಏನಂತೀಯ? ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಪರ್ಣ. ಅವನ ಪಾಡ್ಗವನ್ನ ಬಿಟ್ಬಿಡೋದೇ ಒಳ್ಳೇದು. ಬಲವಂತಕ್ಕೆ ಯಾವ ಗಾಯನೂ ವಾಸಿ ಮಾಡೋಕ್ಕಾಗಲ್ಲ. ಆ ಗಾಯ ತಾನಾಗೆ ವಾಸಿ ಆಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರಿ ಆನಂದ್, ಅವನಿಗೆ ವಿಶ್ ಮಾಡೋದು ಬೇಡ, ಅಟ್ಲೀಸ್ಟ್ ಭೂಮಿಕಾಗಾದ್ರೂ ವಿಶ್ ಮಾಡ್ಬೋದಲ್ವಾ? ಸರಿ ಇರುತ್ತಾ? ಅದರಲ್ಲೇನಿದೆ? ಅವಳಿಗೆ ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊಂಡಂಗೂ ಆಗುತ್ತೆ, ವಿಶ್ ಮಾಡ್ದಂಗೂ ಆಗುತ್ತೆ. ಫೋನ್ ಮಾಡು. ಆನಂದ್ ಅವ್ರೆ, ಅದಕ್ಕೆ ಗೆಳೆಯ ಹೇಗಿದ್ದಾನೀಗ? ಏನಂತ ಹೇಳಿ ಆನಂದ್ ಅವ್ರೆ, ಒಂದು ವಾರದಿಂದ ಹಾಗೆ ಇದ್ದಾರೆ. ನಿನ್ನೆಗಿಂತ ಸ್ವಲ್ಪ ಬೆಟರು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಅವ್ರಿಗಾಗ್ತಿರೋ ನೋವು ಅವ್ರಿಗೆ ಮಾತ್ರ ಗೊತ್ತು. ಒಳಗಡೆ ಏನ್ ನಡೀತಿದೆಯೋ ಯಾರು ಗೊತ್ತಾಗುತ್ತೆ. ಹೊರಗಡೆ ಏನು ಕಾಣಲ್ವಲ್ಲ. ಎಲ್ಲ ಸರಿ ಇದೆ ಅಂತ ನಾವು ಊಹೆ ಮಾಡ್ಕೋತೀವಿ ಅಷ್ಟೇ. ನಿಜ. ಅದಕ್ಕೆ ಆಚೆ ಗಾಯ ಆದ್ರೆ ಗಾಯ ಎಷ್ಟಾಗಿದೆ ಅಂತ ತಿಳ್ಕೊಬೋದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಆದರೆ ಮನಸ್ಸು ಗಾಯ ಆದರೆ ಅದನ್ನು ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ ಹೇಳಿ? ದೇಹಕ್ಕಾದ ಗಾಯ ಬೇಗ ವಾಸಿ ಆಗ್ಬಿಡುತ್ತೆ, ಆದರೆ ಮನಸ್ಸಿಗಾದ ಗಾಯ ಅಷ್ಟು ಸುಲಭ ವಾಸಿ ಆಗಲ್ಲ. ಅದು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಅದರಿಂದ ಹೊರಗಡೆ ಬರೋದು ಅಷ್ಟು ಈಸಿ ಅಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಅದು ಅಲ್ಲದೆ ನಾವ್ಯಾರು ಈಗ ಅವನಿಗೆ ಸಮಾಧಾನ ಮಾಡೋ ಪರಿಸ್ಥಿತಿಲಿಲ್ಲ. ಅಲ್ಲದೆ ಇಂಥ ನೋವಿಗೆ ಏನಂತ ಸಮಾಧಾನ ಹೇಳೋದಕ್ಕೆ? ನಿಜ, ನನಗೂ ಹಾಗೆ ಆಗಿದೆ. ಅವ್ರ ಹತ್ರ ಏನಂತ ಮಾತಾಡ್ಲಿ, ಏನ್ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ಲಿ ಒಂದು ಅರ್ಥ ಆಗ್ತಿಲ್ಲ. ಅವ್ರ ಪರಿಸ್ಥಿತಿ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ದೇವ್ರು ಅವ್ರಿಗಿಂತ ನೋವು ಕೊಡಬಾರ್ದಾಗಿತ್ತು. ಈಗ ಅವನೆಲ್ಲಿದ್ದಾನತ್ಗೆ? ಇಲ್ಲೇ ಹೊರಗಿದ್ದಾರೆ. ಪಿಂಡ ಇಟ್ಟಿದ್ವಲ್ಲ ಆ ಜಾಗನ ನೋಡ್ಕೊಂಡು ನಿಂತಿದ್ದಾರೆ. ಅಮ್ಮನ ನೆನಪು ಅವ್ರಿಗೆ ತುಂಬಾನೇ ಕಾಡ್ತಿದೆ. ಕಣ್ಣೀರೆಲ್ಲ ಬತ್ ಹೋಗಿದ್ದೇನೋ ಅನ್ನೋ ತರ ನಿಂತಿದ್ದಾರೆ. ನಾವೇನೇನೋ ಅನ್ಕೊಂಡಿದ್ವಿ, ಆದ್ರೆ ಇನ್ನೇನೇನೋ ಆಗೋಯ್ತು. ಅವನಲ್ಲಿ ಮಂಕ್ ಆಗ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ ಅದಕ್ಕೆ. ಮೊದಲೇ ಅವನು ತುಂಬಾ ಸೆನ್ಸಿಟಿವ್. ಮನಸ್ಸಿಗೆ ಏನಾದ್ರು ಹಚ್ಕೊಂಡ್ಬಿಟ್ರೆ ಬೇಗ ಮಂಕ್ ಆಗ್ಬಿಡ್ತಾನೆ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ ಆನಂದ್ ಅವ್ರೆ. ಅವ್ರು ಮೊದ್ಲಿನ ತರ ಆದ್ರೆ ಅಷ್ಟೇ ಸಾಕು. ನೋಡೋಣ ಅದಕ್ಕೆ. ಸದ್ಯಕ್ಕೆ ಕಾಯೋದು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ಅಂದಾಗೆ ಅದಕ್ಕೆ ಇವತ್ತು ನಿಮ್ಮದು ಗಿಳಿಯಂದು ವೆಡ್ಡಿಂಗ್ ಆ್ಯನಿವರ್ಸರಿ.
ದೊಡ್ಡ ಆಘಾತ ಆಗಿರುವಾಗ ಒಂದು ಸಣ್ಣ ರಿಲೀಫ್ ಸಿಗಲಿ ಅಂತ ಅವನಿಗೆ ಫೋನ್ ಮಾಡೋಣ ಅಂತಂದರೆ ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿದ್ದೀನಿ. ಹ್ಯಾಪಿ ಆ್ಯನಿವರ್ಸರಿ ಅದಕ್ಕೆ. ಥ್ಯಾಂಕ್ ಯು. ಒಂದು ನಿಮಿಷ. ಹ್ಯಾಪಿ ಆ್ಯನಿವರ್ಸರಿ ಭೂಮಿಕಾ. ಥ್ಯಾಂಕ್ ಯು ಅಪ್ಪಣ್ಣವ್ರೆ. ನಿನಗೂ ಇದು ನೆನಪಿತ್ತಾ? ನೆನಪಿತ್ತು, ಆದರೆ ಅದನ್ನು ಹೇಗೆ ಹೇಳ್ಕೊಳ್ಳಿ, ಸಂದರ್ಭ ಬೇರೆ ಥರನೇ ಇದೆ. ಇಂಥ ಟೈಮಲ್ಲಿ ಆ ರೀತಿ ಆಗೋದು ಸಹಜ. ಟೈಮ್ ಎಲ್ಲನೂ ಸರಿ ಮಾಡುತ್ತೆ ಬಿಡು. ನಮಗೆ ಗೌತಮ್ದ ಯೋಚನೆ ಆಗ್ಬಿಟ್ಟಿದೆ. ಅವನಿಗಿದು ಸಣ್ಣ ನೋವಲ್ವಲ್ಲ, ಇದ್ರ ಇಂಪ್ಯಾಕ್ಟ್ ಅವನಿಗೆ ತುಂಬಾ ದೊಡ್ಡದಾಗಿರುತ್ತೆ. ನಿಜ, ಏನು ಹೇಳೋದಂತಾನೆ ಗೊತ್ತಾಗ್ತಿಲ್ಲ. ಅವ್ರು ಬರ್ತಿದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ಟೇಕ್ ಕೇರ್. ಗೌತಮರೇ, ಥ್ಯಾಂಕ್ ಯು. ಒಂದು ವಾರದಿಂದ ಪ್ರತಿದಿನ ಅಲ್ಲಿ ಹೋಗಿ ನಿಂತ್ಕೋತೀರಾ. ಇವತ್ತಾದ್ರೂ ಸಮಾಧಾನ ಆಯ್ತಾ? ಇಲ್ಲ ಭೂಮಿಕಾ, ಅವತ್ತು ನಾವು ಯಾರೂ ಇಲ್ಲದೆ ಇದ್ದಾಗ ಅಮ್ಮನಿಗೆ ಅಂತ ಇಟ್ಟಿದ್ದ ಪಿಂಡನ ಕಾಗೆ ಬಂದು ತಿನ್ಕೊಂಡೋಯ್ತು ಅಂತ ಸುಧಾ ಹೇಳಿದಲ್ಲ, ಅವತ್ತಿಂದ ನಾನು ಪ್ರತಿ ದಿವಸ ಆಸೆ ಪಟ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಆ ರೂಪದಲ್ಲಾದ್ರೂ ಅಮ್ಮ ನನಗೆ ಕಾಣಿಸ್ತಾಳ ಅಂತ. ಬರೀ ನಿರಾಸನೆ ಸಿಗ್ತಾ ಇದೆ ನನಗೆ. ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ಲಿಲ್ಲ? ಅಮ್ಮನಿಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ, ಇಷ್ಟೊಂದು ಬೇಜಾರು? ಅಮ್ಮ ಬದುಕಿದಾಗ ನಾನು ಹುಡುಕ್ಸ್ಲಿಲ್ಲ ಅಂತ ನನ್ನ ಮೇಲೆ ಕೋಪನ? ನನ್ನೊಳಗೆ ಅಷ್ಟೊಂದು ಬೇಡವಾದವನಾಗ್ಬಿಟ್ಟ. ಗೌತಮರೇ, ನೀವು ತುಂಬಾ ಜನಕ್ಕೆ ಬೇಕಾದವರು. ನೀವು ಯಾಕೆ ಹಾಗೆಲ್ಲ ಅನ್ಕೋತೀರಾ? ಅಮ್ಮ ಬೇರೆ ಯಾವುದೋ ರೂಪದಲ್ಲಿ ಬಂದಿರಬಹುದು, ಅದು ನಿಮಗೆ ಗೊತ್ತಾಗ್ತಾ ಇರಬಹುದು. ಕೆಲವೊಮ್ಮೆ ಹಾಗೆ ಅಲ್ವಾ, ನಮಗ್ ಬೇಕಾಗಿರೋದು ನಮ್ಮ ಕಣ್ಣು ಎದುರುಗಡೆನೆ ಇರುತ್ತೆ, ಆದ್ರೆ ನಮ್ಮ ಗಮನ ಬೇರೆ ಕಡೆ ಇರೋದ್ರಿಂದ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ನೀವು ಆ ರೀತಿನೂ ಯೋಚನೆ ಮಾಡ್ಬೋದಲ್ವಾ? ನೋಡಿ, ನಾನು ನಿಮಗೆ ಪದೇ ಪದೇ ಇದನ್ನೇ ಹೇಳ್ತಿದ್ದೀನಿ. ಅವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಿಮ್ಮನ್ನು ಗಮನಿಸ್ತಿದ್ದಾರೆ. ನೀವು ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಹಾಗಾಗ್ಬಾರ್ದು ಅಂದ್ರೆ ನೀವು ಬೇಡದೇ ಇರೋದನ್ನ ಯೋಚನೆ ಮಾಡಬಾರ್ದಲ್ವಾ? ಬೇಡದರೆ ಯೋಚನೆ ಅಂತ ನನಗೆ ಗೊತ್ತು, ಬಟ್ ಯೋಚನೆ ಮಾಡದೇ ಇರೋಕ್ಕಾಗಲ್ಲ. ಪದೇ ಪದೇ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಗಾಯ ಆದ ಕಡೆ ಕೈ ಹೋಗುತ್ತಲ್ಲ ಹಾಗೆ. ಸುಮ್ಮನೆ ಕೂರಂಗಿಲ್ಲ, ಮನಸ್ಸು ತುಂಬ ಬರೀ ಅದೇ ಯೋಚನೆಗಳೇ ಬರುತ್ತೆ. ಈ ಪಾರಾಗೋದು, ಮರೆಯೋದು, ಮರೆತು ಮುಂದಕ್ಕೆ ಹೋಗೋದು, ಇದೆಲ್ಲ ಅಷ್ಟೊಂದು ಸುಲಭ ಅಲ್ಲ ಭೂಮಿಕಾ. ಅದು ಸುಲಭ ಆಗಿದ್ರೆ ಮನುಷ್ಯ ಹೀಗಿರ್ತಿರ್ಲಿಲ್ಲ. ನಿಜ. ಈಗ ನಾನು ನಿಮ್ಗೆ ಏನೇ ಹೇಳ್ಬಹುದು, ಆದ್ರೆ ನಾಳೆ ದಿನ ನನಗೂ ಇಂಥ ಒಂದು ಪರಿಸ್ಥಿತಿ ಬಂದ್ರೆ ನಾನು ಹೇಗಿರ್ತೀನೋ. ಬಟ್ ಜೀವನದಲ್ಲಿ ನನಗೆ ನಾನು ಹೇಳ್ಕೊಳ್ಳೋದು ಇಷ್ಟೇ ಗೌತಮರ್, ದಿಸ್ ಟೂ ಶಾಲ್ ಪಾಸ್. ಈ ಸಮಯನೂ ಕಳೆದು ಹೋಗುತ್ತೆ, ಯಾವುದು ಇದ್ದಾಗಿರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.